ಭಾರ್ಗವಿ, ನಾಳೆ ನಾಳೆ ಸಂಧಿನ ಊಟದ ಬಾ ಭಾರ್ಗವಿ. ನಮ್ ಜೊತೆ ಇರ್ತಾಳೆ, ಹೊಸ ಬಟ್ಟೆ ಹಾಕೊಂಡು ಸಂಭ್ರಮ ಪಡ್ತಾಳೆ. ನಾವೆಲ್ಲ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲೋಡು ಅವಳಿಗೆ ಅಂತ ಹೊಸ ಬಟ್ಟೆ ತಂದಿದ್ದೀನಿ ಕಣೆ. ಸಂಧಿನ್ ಕರ್ಕೊಂಬಂದ್ಬಿಡೋ ಭಾರ್ಗವಿ, ಅವಳನ್ನ ನನ್ನ ಹತ್ರ ಕರ್ಕೊಂಬ. ಯಾಕೆ ಹೀಗ್ ಮಾಡ್ದೆ ದೇವ್ರೆ? ಪೂರ್ಣಿ, ಯಾವ ದೇವ್ರ ಬಗ್ಗೆ ಮಾತಾಡ್ತಿದ್ದೆ ನೀನು? ಒಬ್ಬ ಮಗಳನ್ನ ನಮ್ಮಿಂದ ದೂರ ಇಟ್ಟಿರೋನು ಸಂಧ್ಯನ ರೂಪದಲ್ಲಿ ವಾಪಸ್ ಕೊಟ್ಬಿಟ್ಟ ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈಗ ಕಟ್ಕೊಂತರ ಅವಳ ಜೀವನ ತಗೊಂಡ್ಬಿಟ್ಟ. ಅವಳೇನ್ ತಪ್ಪು ಮಾಡಿದ್ಲು ಪುಣ್ಯ? ಅವಳಿಗೆ ಯಾಕಿಂತ ಶಿಕ್ಷೆ? ಅಂದ್ರೆ ಅವಳನ್ನ ಹೀಗೆ ದಾರುಣವಾಗಿ ದೇವರಂತೆ ದೇವರು ಅಪ್ಪ, ಸಂತನಿಗೆ ಹಿಂಗಾಗಕ್ಕೆ ಒಂದರ್ಥದಲ್ಲಿ ನಾನೇ ಕಾರಣ ಅಲ್ವಾ ಅಪ್ಪ? ಅವಳು ನನ್ನ ನಂಬ್ಕೊಂಡು ಕಂಪ್ಲೇಂಟ್ ಕೊಟ್ಲಪ್ಪ. ನನ್ನ ನಂಬ್ಕೊಂಡು ಕೋರ್ಟಿಗೆ ಬಂದ್ಲು. ಅಕ್ಕ ಅಕ್ಕ ಅಂತ ಸ್ವಂತ ತಂಗಿ ತರ ಇದ್ಲಪ್ಪ. ನನ್ನ ನಂಬ್ಕೊಂಡು ಮನೇಲಿದ್ಲು. ನ್ಯಾಯ ಕೊಡ್ಸಕ್ ಆಗದೆ ಇದ್ರು ಕೊನೆ ಪಕ್ಷ ಅವಳ ಪ್ರಾಣ ಉಳ್ಸಕ್ಕೂ ನನ್ನ ಕೈಲಾಗ್ಲಿಲ್ವಲ್ಲಪ್ಪ. ಅವತ್ತವ್ರಮ್ಮ ಅವಳ ಕೈನ ನನ್ನ ಕೈಲಿ ಕೊಟ್ಟು, ಅವಳನ್ನ ಚೆನ್ನಾಗಿ ನೋಡ್ಕೊಳವ, ನಿನ್ನ ನಂಬಿ ಅವಳ ಜವಾಬ್ದಾರಿನ ನಿನ್ ಕೈಲಿ ಕೊಟ್ಟು ಹೋಗ್ತಿದ್ದೀನಿ ಅಂತ ಅಂದ್ರು. ಅವರಮ್ಮ ಬಂದ್ರೆ ನಾನು ಹೇಗಪ್ಪ ಮುಖ ತೋರಿಸ್ಲಿ? ನಾನು ಹೇಗ್ ಮುಖ ತೋರಿಸ್ಲಪ್ಪ? ಅವ್ರು ಕೇಳೋ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಟ್ಲಪ್ಪ? ಏನಂತ ಉತ್ತರ ಕೊಡ್ಲಿ? ಸಂದಿನ ಬದಲು ನಾನಾದ್ರೂ ಸತ್ತು ಹೋಗಿದ್ರೆ ಅವಳು ಇವತ್ತು ಜೀವಂತವಾಗಿರ್ತಿದ್ಲಪ್ಪ. ಅವಳ ಸಾವಿಗೆ ನಾನೇ ಕಾರಣ. ಏನ್ ಹೀಗ್ ಮಾಡ್ತಾ ಇದ್ದೆ ನೀನು? ಯಾಕೆ ಹೀಗ್ ಮಾಡ್ತಾ ಇದ್ದೆ ನೀನು? ಸಂಧ್ಯಾನ ಕಳ್ಕೊಂಡು ದುಃಖನೇ ತಡ್ಕೊಳಕ್ ಆಗ್ತಿಲ್ಲ ನಮ್ಗೆ. ಇರೋಳು ನೀನೊಬ್ಳು, ನಿನ್ನನ್ನು ಕಳ್ಕೊಂಡು ಹೆಂಗಮ್ಮ ಬದುಕೋದು ನಾವು? ಆ ಶಕ್ತಿ ಇಲ್ಲ ತಾಯಿ ನಮ್ಗೆ, ಆ ಶಕ್ತಿ ಇಲ್ಲ. ನೀನ್ ಹಿಂಗ್ ಮಾತಾಡ್ಬೇಡ. ಯಾಕಪ್ಪ ಯಾಕಪ್ಪ ಎಲ್ಲದನ್ನ ಸಹಿಸ್ಕೊಂಡು ನಾವು ಸುಮ್ಮನಿರ್ಬೇಕು? ಅಧಿಕಾರ ದುಡ್ಡಿದ್ಬಿಟ್ರೆ ಅವ್ರು ಮಾಡೋ ತಪ್ಪುಗಳೆಲ್ಲ ಸರಿನಾ? ಶಕ್ತಿ, ನಿನಗೆ ಸಂಧ್ಯಾ ಬಗ್ಗೆ ಏನನ್ಸುತ್ತೆ? ಇನ್ನೇನು ಅನ್ಸ್ಬೇಕು? ತಿಂಗಳಾನ್ಗಟ್ಲೆಯಿಂದ ನಾನು ಬೆನ್ನ ಹಿಂದೆ ಇದ್ದಿದ್ದು ಪೀಡೆ ತೊಲಗ್ತು ಅನ್ಸುತ್ತೆ. ನಾನು ಹಾಗಲ್ಲ ಕೇಳಿದ್ದು. ಸಂಧ್ಯಾಳ ಸಾವು ಬಗ್ಗೆ ಏನನ್ಸುತ್ತೆ? ಖುಷಿ ಆಗ್ತಿದೆ ಶಿವ. ಇನ್ಮೇಲೆ ಕೋರ್ಟು ಕೇಸು ಅಂತ ಅಲಿಯೋ ಹಾಗಿಲ್ಲ. ನೆಮ್ಮದಿಯಾಗಿ ನನ್ನ ಮಕ್ಕಳ ಮದುವೆ, ನನ್ನ ನಿಂತೋಗಿರೋ ಸೀಟ್ ವಿಷಯನ ರಿಓಪನ್ ಮಾಡಿಸ್ತೀನಿ. ಒಟ್ಟಿನಲ್ಲಿ ಹಾಯಾಗಿದೆ. ಕೇಸು ಅಷ್ಟು ಸಿಂಪಲ್ ಅಲ್ಲ ಶಕ್ತಿ.
ಏನ್ ಹೇಳ್ತಾ ಇದ್ದೆ ಜೆ ಪಿ? ಸಂಧ್ಯಾನೇ ಇಲ್ಲ ಅಂದಮೇಲೆ ಕೇಸ್ ಸಂಧ್ಯಾ ಕೇವಲ ಮರ್ಡರ್ ಆಗಿ ಅವಳ ಮೇಲೆ ಅತ್ಯಾಚಾರ ಆಗಿದೆ. ರೇಪ್ ಅಂಡ್ ಮರ್ಡರ್. ಇದರಲ್ಲಿ ನಮ್ಮ ಕಡೆಯವ್ರ ಕೈವಾಡ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಆದ್ರೆ ಇದ್ರೆ ನಿನ್ನ ಮಾತಿನ ಅರ್ಥ ವಿಕ್ಕಿ ಈ ಕೆಲಸ ಮಾಡಿದ್ದಾನೆ ಅಂತನಾ? ನಾನು ಹಾಗೆ ಹೇಳ್ತಿಲ್ಲ ಶಕ್ತಿ. ಪರವಾಗಿಲ್ಲ ಬಿಡು. ವಿಕ್ಕಿ, ವಿಕ್ಕಿ, ಕುಡಿತಾರ ಬಂದೆ. ಹೇಳಿ ಡ್ಯಾಡ್. ಜೆ ಪಿ ಅಂಕಲ್ ನಿನ್ನ ಹತ್ರ ಏನೋ ಕೇಳ್ಬೇಕತ್ತಪ್ಪ. ಕೇಸ್ ಮುಗಿದ್ಮೇಲೆ ಇಂಟ್ರಾಗೇಷನ್ ಕೇಳಿ. ವಿಕಿ, ಸಂಧ್ಯಾ ಸಾವಿನ ಬಗ್ಗೆ ನಿಂಗೆ ಗೊತ್ತಿತ್ತಾ? ಹಿಯರಿಂಗ್ ಹಿಂದಿನ ದಿನ ರಾತ್ರಿ ನೀನು ಎಲ್ಲಿದ್ದೆ? ಅಂಕಲ್, ನಾನೇನು ಮಾಡಿಲ್ಲ. ನೀನು ಮಾಡಿದ್ಯಾ ಅಂತ ಹೇಳ್ತಿಲ್ಲ, ನೀನು ಎಲ್ಲಿದ್ದೆ ಅಂತ ಕೇಳ್ತಾ ಇದ್ದೀನಿ. ನಾನು ಫಾರ್ಮ್ ಹೌಸ್ ಅಲ್ಲಿ ಇದ್ದೆ. ಕುಡಿದ ಅಮಲಿನಲ್ಲಿ ನೀನ್ ಆಚೆ ಹೋಗೋದಾಗ್ಲಿ, ನಿನ್ ಫ್ರೆಂಡ್ಸನ್ನ ಹುಡುಗರನ್ನ ಕಳಿಸೋದಾಗ್ಲಿ, ಅವಳನ್ನ ಕರ್ಕೊಂಬ ಅಂತ ಯಾರನ್ನು ಕಳಿಸ್ಲಿಲ್ಲ ತಾನೆ? ಅಂಕಲ್, ಇದೇನಿದು? ನಾನೇ ಅವಳಿಗೇನೋ ಮಾಡಿರೋ ತರ ಕೇಳ್ತಿದ್ದೀರಾ? ನಿಜವಾಗ್ಲೂ ನಾನು ಏನೂ ಮಾಡಿಲ್ಲ ಅವಳಿಗೆ, ಪ್ರಾಮಿಸ್. ಸಿಚುಯೇಷನ್ ಎಲ್ಲ ಲೈಟ್ ಆಗಿ ತಗೊಂಬೇಡ ವಿಕ್ಕಿ. ಅವಳು ರೇಪ್ ಆಗಿ ಸತ್ತಿರೋದು. ದಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸಂಶಯ ನಿನ್ ಕಡೆ ತಿರುಗಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹೇಳು, ನೀನೇನಾದ್ರೂ ಹುಡುಗರನ್ನ ಕಳಿಸಿದ್ಯಾ? ಮೊದಲಾದ್ರೆ ಯಾವುದು ಹಣದ ಆಸೆಗೋ ಇಲ್ಲ ಜಾಗದ ಆಸೆಗೋ ಕೊಲೆ ಮಾಡ್ತಾ ಇದ್ರು. ಅದ್ರಲ್ಲಿ ಏನೂ ತಪ್ಪು ಮಾಡಿದ್ರೆ ಒಬ್ಬ ಬಡಪಾಯಿನ ಬರೀ ಒಂದ್ ಕೇಸ್ಗೋಸ್ಕರ ಸಾಯಿಸ್ಬಿಟ್ರಲ್ಲಮ್ಮ. ಅವ್ರು ಯಾರು ಉದ್ಧಾರ ಆಗಲ್ಲ. ಅವ್ರು ಯಾವತ್ತೂ ಯಾರು ಉದ್ಧಾರ ಆಗಲ್ಲ. ಯಾರು ಉದ್ಧಾರ ಆಗಲ್ಲ. ಹೀಗಾಗುತ್ತೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ನಿನ್ ಕಾಲಿಡ್ದ ತಗೋದ್ನ ತಡೆದು ಬಿಡ್ತಿದ್ದಲ್ಲಮ್ಮ ನಾನು. ಭಾರ್ಗವಿ, ನಾನು ನಿನ್ನ ಎಚ್ಚರಿಸಿದ್ದೆ. ಅಲ್ಲಪ್ಪ, ಕಾನೂನು ಬದ್ಧವಾಗಿ ಹೋದ್ರೆ ಸಂಧ್ಯೆಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದಪ್ಪ. ಅಥವಾ ಸಂಧ್ಯೆಗೆ ನ್ಯಾಯ ಕೊಡಿಸ್ತೀನಿ ಅಂತ ನನ್ ಮೇಲೆ ನಾನು ನಂಬಿಕೆ ಇಟ್ಕೊಂಡಲ್ಲ, ಅತ್ತಪ್ಪ. ಅಧಿಕಾರದ ಮುಂದೆ, ತುಟ್ಟಿನ ಮುಂದೆ ಅಮಾಯಕ ಜೀವಕ್ಕೆ ಬೆಲೆನೇ ಇಲ್ವಾ? ಸುಳ್ಳು ಸಾಕ್ಷಿಗಳ ರಾಶಿನೇ ಸುರಿದು ಅವಳ ಮಾನನೇ ಕಳೆದ್ರು. ಇವಾಗ ಇನ್ನೇನು ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ, ಸತ್ಯ ಹೊರಗಡೆ ಬರುತ್ತೆ ಅನ್ನುವಾಗ ಅವಳ ಜೀವನ ಕಳೆದ್ಬಿಟ್ರು. ಯಾಕಪ್ಪ ನಮ್ ಸಮಾಜ ಹೀಗಿದೆ? ಖಂಡಿತ ವಿಕ್ಕಿನಿ ಅತ್ಯಾಚಾರ ಮಾಡಿರೋದು. ಬಿಡಲ್ಲ, ಅವನನ್ನಂತೂ ನಾನ್ ಸುಮ್ನೆ ಬಿಡಲ್ಲ.
ಈ ಸಮಾಜಕ್ಕೆ ಅವನೆಂತ ಕೆಟ್ಟ ಹುಳು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಪ್ಪ. ಭಾರ್ಗವಿ ಸಾಕ್ ಬಿಡೆ, ಸದ್ಯನೇ ಇಲ್ಲ, ಈಗ ಜೀವ ಹೊರಟೋಯ್ತು ಅಂತ ಹೇಳ್ತಾ ಇದ್ಯಾ? ಯಾಕೆ ಬೇಕಿ ಕೇಸ್ ನಿಂಗೆ? ಬಿಟ್ಬಿಡು ಭಾರ್ಗವಿ, ಬಿಟ್ಬಿಡೆ. ಅವಳು ಸಾವಿಗೊಂದು ನ್ಯಾಯ ಅರ್ಥ ಸಿಗೋವರೆಗೂ ನಾನು ಈ ಕೇಸಿನ ಹಿಂದೆ ಸರಿಯಲ್ಲ. ಅಪ್ಪ, ನಾನು ಸಂಧ್ಯೆ ನೋಡ್ಬೇಕಪ್ಪ. ನಾನು ಸಂಧ್ಯನ ಹತ್ರ ಮಾತಾಡ್ಬೇಕಪ್ಪ. ನನ್ ಮಾತಾಡಿ ಕೇಳಿಸುತ್ತೆ. ಬೇಡ ಪುಟ್ಟ, ಅವಳು ನೋಡಿ ನಿನ್ನ ಕೈಲಿ ದುಃಖ ತಡ್ಕೊಳಕ್ ಆಗೋದಿಲ್ಲಪ್ಪ, ಬೇಡ. ನಾನು ಹೋಗ್ತೀನಪ್ಪ. ಜೆಬೆ, ನೀನು ತುಂಬಾ ಸ್ಟ್ರೆಸ್ ಆಗಿದ್ಯಾ? ಆ ಗ್ಲಾಸ್ ಮುಗಿಸು, ಇನ್ನೊಂದು ಪೆಗ್ ಹಾಕು, ಎಲ್ಲ ಸರಿ ಹೋಗುತ್ತೆ ಮಗನೇ. ಸರಿ ಡ್ಯಾಡ್. ಜೆಬೆ, ಆದರೂ ಸಂಧ್ಯಾ ಹೇಗೆ ಸತ್ಲು ಅಂತ ಗೊತ್ತಾಗ್ತಿಲ್ಲ. ನೀವು ಮಾಡಿಸಿಲ್ಲ ಅಂತಂದ್ರೆ ಬೇರೆ ಯಾರು ಮಾಡಿಸಿರು? ನಾವಲ್ಲ ಅನ್ನೋದು ಮುಖ್ಯ. ಇನ್ನು ಮಿಕ್ಕಿದ್ದು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅದು ಇದು ಅಂತ ಮಾಡ್ಕೋತಾರೆ. ಅವಳು ಇಲ್ಲ ಅಂತ ಸಂತೋಷ ಪಡೋದನ್ನು ಬಿಟ್ಟು ಸುಮ್ಮನೆ ಯಾಕೆ ಟೆನ್ಷನ್ನು? Cheers. ಸಂಧ್ಯನ ಆ ಸ್ಥಿತಿಲಿ ನೋಡಕ್ ಆಗ್ತಿಲ್ಲ ಕಣೋ. ಅನ್ಯಾಯವಾಗಿ ಅವಳ ಜೀವ ಕಳ್ಕೊಂಡ್ಲಲ್ಲೋ. ಹಾಗ್ ನೋಡಿದ್ರೆ ಅವಳ ಸ್ಥಿತಿಗೆ ನಾವೇ ಕಾರಣ ಅಲ್ವೇನೋ? ನನ್ನನ್ನು ಕ್ಷಮಿಸ್ಬಿಡು ಮಗ. ನಾನು ಅದೆಷ್ಟೇ ಪ್ರಯತ್ನ ಪಟ್ಟರು ಸಂಧ್ಯಾನ ಉಳಿಸ್ಕೊಡಕ್ ಆಗ್ಲಿಲ್ಲ. ಹೀಗೆಲ್ಲ ಆಗತ್ತೆ ಅಂತ ಕನಸು ಮನಸ್ಸಲ್ಲ ಅಂದ್ಕೊಂಡಿರ್ಲಿಲ್ಲ. ಅವಳನ್ನು ಹೀಗ್ ನೋಡಿ ನನ್ಗೆಷ್ಟು ದುಃಖ ಆಗ್ತಿದೆ. ಇನ್ ನಿಂಗೆಷ್ಟು ನೋವಾಗಿರ್ಬೇಡ. ಎಲ್ಲ ಮುಗ್ದೋಯ್ತು ಮಗ. ಇಷ್ಟು ದಿನ ಸಂಧ್ಯಾಗ್ ನ್ಯಾಯ ಸಿಗತ್ತೆ ಅಂತ ಹೋರಾಡಿ ಇವಾಗ ಸಂಧ್ಯಾನೂ ಇಲ್ಲ, ನ್ಯಾಯನೂ ಇಲ್ಲ. ಸಂಧ್ಯಾಗ್ ನ್ಯಾಯ ಸಿಗೋದ್ರ ಮೂಲಕ ಅದೆಷ್ಟೋ ಒಳ್ಳೆ ವಿಷಯಗಳು ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ. ಅವಳಿಗಾದ ಅವಮಾನ ಮೋಸಕ್ಕೆ ನ್ಯಾಯ ಸಿಗುತ್ತೆ. ಭಾರ್ಗವಿ ಅವ್ರಿಗೆ ಅವ್ರ ಮೊದಲನೇ ಕೇಸ್ ಗೆಲುವಾಗತ್ತೆ. ತಪ್ಪು ದಾರಿಲಿ ನಡೀತಿರೋ ನನ್ನ ಡ್ಯಾಡ್ ವಿಕ್ಕಿ ಕೆಟ್ಟವನು ಅಂತ ಅರ್ಥ ಮಾಡ್ಕೋತಾರೆ. ಆ ಶಕ್ತಿ ಪ್ರಸಾದ್ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಂಡು ಅವನ್ ಸಂಘ ಬಿಡ್ತಾರೆ. ಅದಾದ ನಂತರ ನಾನ್ ಭಾರ್ಗವಿ ಅವ್ರ ವಿಷಯನ ಡ್ಯಾಡ್ಗೆ ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ ಮಗ. ಆದ್ರೆ ಈಗ ಸಂಧ್ಯಾ ಪ್ರಾಣನೇ ಹೋಗಿದೆ. ಆ ಶಕ್ತಿ ಪ್ರಸಾದ್ ವಿಕ್ಕಿನ ಗೆಲ್ಸಕ್ಕೆ ಹೀಗ್ ಮಾಡಿರ್ತಾನೆ. ಆದ್ರೆ ಅದನ್ನ ಡ್ಯಾಡ್ಗೆ ಅರ್ಥ ಮಾಡ್ಸೋದ್ ಹೆಂಗೋ? ಎಲ್ಲ ಮುಗ್ದೋಯ್ತು ಕಣೋ, ಎಲ್ಲ ಹಾಳಾಗೋಯ್ತು. ಈಗ ಭಾರ್ಗವಿ ಅವ್ರಿಗೆ ಮುಖ ಹೇಗ್ ತೋರ್ಸ್ಲು? ನನ್ ಹೇಗ್ ಸರಿ ದಾರಿಗೆ ತರ್ಲು? ನಾನ್ JP ಪಾಟೀಲ್ ಮಗ ಅಂತ ಭಾರ್ಗವಿಗ್ ಹೇಗ್ ಹೇಳಿ? ಡ್ಯಾಡ್ ಅಂತೂ ಆಗಿರೋ ನಮ್ ಮದ್ವೆನ ಒಪ್ಕೊಳ್ಳಲ್ಲ. ಭಾರ್ಗವಿನ ಸೊಸೆ ಅಂತ ಖಂಡಿತ ಒಪ್ಕೊಳ್ಳಲ್ಲ. ದುಡುಕ್ಬಿಟ್ಟೆ ಮಗ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಎಲ್ಲ ನನ್ ಕೈ ಮೀರೋಯ್ತು. ಏನ್ ಹೇಳ್ತಿದ್ದೆ ಮಗ? ನಿನ್ಗೂ ಭಾರ್ಗವಿಗೂ ಮದುವೆ ಆಗೋಯ್ತಾ? ಹೌದು ಮಗ,
ಏ ಇದೆಲ್ಲ ಯಾವಾಗ ನಡೀತು? ಆ ಪರಿಸ್ಥಿತಿ ಆಗಿ ಆ ಕ್ಷಣಕ್ಕೆ ಸರಿ ಅನ್ಸಿದ್ದನ್ನ ಮಾಡ್ದೆ. ನಾನ್ ತಪ್ಪಾಡ್ಬಿಟ್ಟ ಮನು. ಖಂಡಿತ ಇಲ್ಲ ಮಗ. ನಿನ್ ಜಾಗದಲ್ಲಿ ನಿಂತು ನೋಡಿದಾಗ ನೀನ್ ಮಾಡಿದ್ದು ಸರಿಯಾಗಿದೆ. ಆದ್ರೆ ನೀನು JP ಪಾಟೀಲ್ ಮಗ ಅನ್ನೋದನ್ನ ಭಾರ್ಗವಿಗೆ ಹೇಳಿದ್ಯಾ? ಮಗ, ನನಗೆ ಯಾಕೋ ಇದೆಲ್ಲ ಸರಿ ಅನ್ಸ್ತಿಲ್ಲ. ಹೋಗೆಲ್ಲ ನಿಜನೂ ಹೇಳ್ಬಿಡ್ತೀನಿ. ಭಾರ್ಗವಿಗೆ ನೀನ್ ನಿಜಾನೇ ಹೇಳ್ಬೇಕು. ಆದ್ರೆ ಈಗ ಬೇಡ. ಈಗ ಅವ್ರ ಮನಸ್ಥಿತಿ ಕೂಡ ಸರಿ ಇಲ್ಲ. ದುಃಖ ಕೋಪದಲ್ಲಿ ಅರ್ಥ ಮಾಡ್ಸಕ್ ಹೋಗಿ ಅಪಾರ್ಥ ಆಗೋದ್ ಬೇಡ. ಡ್ಯಾಡ್ ವಿಷಯನ ಭಾರ್ಗವಿ ಅವ್ರಿಗೆ ಆಮೇಲೆ ಹೇಳುವಂತೆ. ನೀನ್ ಹೋಗಿ ಭಾರ್ಗವಿ ಅವ್ರಿಗೆ ಸಮಾಧಾನ ಮಾಡು. ಯಾವ ಮುಖ ಇಟ್ಕೊಂಡು ಹೋಗ್ಲಿ ಮಗ? ಇವಾಗ ಅವ್ರಿಗೆ ನನ್ ಮುಖ ಹೇಗ್ ತೋರ್ಸ್ಲಿ? ಎಷ್ಟೇ ಆದ್ರೂ ನೀವಿಬ್ರೀಗ ಗಂಡ ಹೆಂಡ್ತಿ ಕಣ. ನಾನ್ ನಿಜ ಹೇಳಿದಾಗ ನೀನ್ ಹೇಗೆ ಒಪ್ಕೊಂಡ್ಯೋ ಹಾಗೆ ಅವ್ರು ಕೂಡ ಒಪ್ಕೋತಾರೆ. ಇಷ್ಟೆಲ್ಲ ಮಾಡಿ ಆ ವಿಕ್ಕಿ ಗೆದ್ದೆ ಅಂತ ಮೆರೀತಿದ್ದಾನೆ. ಹೊರಗಡೆ ಆರಾಮಾಗಿ ಸುತ್ತಾಡ್ತಿದ್ದಾನೆ. ಆದ್ರೆ ಸಂಧ್ಯಾ ಸತ್ತು ಮಲಗಿದಾಳೆ ಕಣು. ಸುಮ್ನೆ ಬಿಡಲ್ಲ. ಒಂದೇ ಒಂದ್ ಕ್ಲೂ ಸಿಕ್ಕಿದ್ರು ಅವ್ರನ್ನ ಸುಮ್ನೆ ಬಿಡಲ್ಲ. ಒಂದಲ್ಲ ಒಂದ್ ರೀತಿಲಿ ಅವಳ ಸಾವಿಗೆ ನಾವು ಕಾರಣ ಆಗಿದ್ದೀವಿ. ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನ್ ಹುಡುಕ್ತೀನಿ. ಇದ್ರ ಹಿಂದೆ ಯಾರೇ ಇದ್ರು ಅವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ಚಿಯರ್ಸ್ ಹೊಡಿರೋ. ವಿಕ್ಕಿ, ಒಂದು ನಿಮಿಷ ಬಾ ವಿಕ್ಕಿ. ಎಲ್ಗೋ ಬಾ ವಿಕ್ಕಿ. ವಿಕ್ಕಿ, ನಿಜ ಹೇಳು, ಸಂಧ್ಯಾನ ಕೊಲೆ ಮಾಡಿಸಿದ್ದು ನೀನೇ ಅಲ್ವಾ? ಜೀವನ್ ಪುಣ್ಯ ಮಾಡಿಸಿದ್ದು ಅಂತ ಕೇಳ್ತಿದ್ಯಾ? ಮಾಡಿದ್ದು ಅಂತ ಹೇಳಿಲ್ವಲ್ಲ. ಅವಳು ಸಾವಿಗೆ ನಾನೇ ಕಾರಣ ಆಗಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡೋದು? ಆಗ್ಲಿಲ್ವಲ್ಲ. ಮನ್ಸಿಗೊಂಥರ ಅಂದ್ರೆ ಸಂಧ್ಯಾ ಸ್ಥಿತಿಗೆ ಕಾರಣ ನೀನಲ್ವಾ? ಅವಳನ್ನ ನಾನು ಮುಟ್ಟಿಲ್ಲ. ಒಂದು ವೇಳೆ ಅವಳನ್ನ ಮುಟ್ಟಿದ್ರು ನನಗೆ ಯಾವುದೇ ರೀತಿ ತಲೆನೋವು ಇರ್ತಿರ್ಲಿಲ್ಲ. ಯಾಕೆ ಅಂದ್ರೆ ನಾನು MLA ಶಕ್ತಿ ಪ್ರಸಾದ್ ಮಗ ಕಣ. ಅವಳ ವಿಷಯ ಬಿಟ್ಟಾಕ ಮಜಾ ಮಾಡೋದ್ ಬಿಟ್ಟು ತಲೆ ತಿಂತಿದ್ಯಲ್ಲ ಜೀವನ್. ಜೀವನ್ ಯಾಕೋ ತಲೆ ತಿಂತಿದ್ಯಾ? ನಡಿಯೋ ಒಂದೆರಡು ಪೆಗ್ಗಾಕೋ. ವಿಕಿ, ತಮಾಷೆ ಮಾಡ್ಬೇಡ ವಿಕಿ. ಪಾಪ ಅವಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಕಣೋ. ಅವಳ ಬಗ್ಗೆ ಯಾಕೋ ಕೆಟ್ಟಾಗಿ ಮಾತಾಡ್ತೀಯಾ? ಎತ್ತ ಕೈನಾ? ಸಂಧ್ಯಾ ನಿನ್ನ ಅಕ್ಕನ ತಂಗಿನ? ವಿಕಿ, ನಿನಗೂ ಅಕ್ಕ ಇದ್ದಾರೆ, ನನಗೂ ತಂಗಿ ಇದ್ದಾಳೆ. ನಮ್ಮ ಅಕ್ಕ ತಂಗಿ ಬಗ್ಗೆ ಯಾರು ಈ ತರ ತಪ್ಪಾಗಿ ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ವಾ ವಿಕಿ? ಹೇಳು. ಸಾಕು ಮುಚ್ಚಲೇ. ಓವರ್ ಎಮೋಷನ್ಸ್ ಎಲ್ಲ ಬೇಡ. ಸಂಧ್ಯಾ ಸತ್ತಿದ್ದಾಳೆ. ನನ್ನ ಕೇಸ್ ಮುಗ್ದಿದೆ. ನಾನಂತೂ ಖುಷಿಯಾಗಿ ದಿಲ್ದಾರ್ ಆಗಿದ್ದೀನಿ. ಪಾರ್ಟಿ ಮಾಡ್ತೀನಿ. ನೀನ್ ಬೇಕಾದ್ರೆ ಇಲ್ಲೇ ಅಳ್ತಾ ಶೋಕಾಚರಣೆ ಮಾಡು. ಯಾವನು ತಡೆಯಲ್ಲ.
ಏಯ್ ಜೀವನ್, ನಾನ್ ನಿಜವಾಗ್ಲೂ ಸಂಧ್ಯಾಗ ಏನೋ ಮಾಡ್ಲಿಲ್ವೋ? ನಾನ್ ನಿಮ್ ಜೊತೆನೆ ಇರ್ಲಿಲ್ವೇನೋ? ನನ್ ಟೈಮ್ ಚೆನ್ನಾಗಿತ್ತು, ಅವಳ ಹೋದ್ಲು ಅಷ್ಟೇ. ಆಮೇಲೆ ಅವಳು ನನ್ ತಲೆನೋವು ಅಲ್ಲ, ಕೇಸು ಅಲ್ಲ. ಅವಳ ಬಗ್ಗೆ ನಾನು ಯೋಚನೆ ಮಾಡಲ್ಲಪ್ಪ. ಏಯ್ ನೇನು, ನನ್ಗೂ ರಿತುಗೂ ಮದ್ವೆ ಫಿಕ್ಸ್ ಆಗುತ್ತೆ. ಏಯ್ ಪ್ಲೀಸ್ ಜೀವನ್, ನೀನ್ ಈ ತರ ಎಲ್ಲ ಹೇಳ್ಕೊಂಡು ಓಡಾಡ್ಬಿಡಪ್ಪ. ಈಗೇನು ಕಾಲರ್ ಫ್ರೆಂಡು ಅಂತ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ನಿನ್ನ ಮಾತುಗಳಿಂದ ನನ್ನ ರಿತು ರಿಲೇಶನ್ಶಿಪ್ಗೆ ಮದ್ವೆಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನು ಮಾತ್ರ ಸುಮ್ನೆ ಇರಲ್ಲ. ಏನೋ ನಾನೇನ್ ಮಾಡಬಲ್ಲೆ ಅಂತ ನಿನಗ್ ಚೆನ್ನಾಗ್ ಗೊತ್ತು.